ಇವತ್ತು ನಮ್ಮ ಧ್ರುವಾಗ 3 ವರ್ಷ ಕಂಪ್ಲೀಟ್ ಆದವು ರೀ. ಹ್ಯಾಪಿ ಬರ್ತಡೇ ಧ್ರುವ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಷ್ಟೇನು ಅಂದ್ರೆ ಖುಷಿ ಕೊಡುವಂಗೆ ಇರಲಿಲ್ಲ ರೀ. ಬಟ್ ನೆನಪು ಇರಲಿ ಅಂಥೇಳಿ ನಾವೊಂದು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ, ಅದು ಮನ್ಯಾಗನ. ಇನ್ನು ಏನಪ್ಪ ಅಂತಂದ್ರೆ ನಾವು 3 ಮಂದಿ ಇದ್ದವ್ರನ್ನ 4 ಮಂದಿ ಮಾಡಿ ಫ್ಯಾಮ್ಲಿ ಕಂಪ್ಲೀಟ್ ಮಾಡಿದವ ನಮ್ಮ ಧ್ರುವ. ಸೊ ಅವ್ರ ಅಣ್ಣನ ಪ್ರೀತಿ ತಮ್ಮನಾಗಿ ಎಂಟ್ರಾದ ನಮ್ಮ ಫ್ಯಾಮ್ಲಿ ಒಳಗೆ. ಮತ್ತು ಹುಟ್ಟಿದಾಗಿಂದನೂ ಭಾಳ ಕಾಡ್ಯಾನ ರೀ, ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಭಾಳ ಕಾಡ್ಯಾನ ರೀ. ಆದ್ರೆ ಏನಂತಂತಂದ್ರೆ ನಗ್ತಾನೆ ಇರ್ತಾನೆ ರೀ, ನನ್ನ ಕಾಡಿಸಿ ಅದ್ರೊಳಗೂ ಖುಷಿ ಪಡ್ತಿರ್ತಾನೆ. ನನಗೆ ಅದನ್ನು ನೋಡಿನೇ ಖುಷಿ ಆಗ್ತಿರ್ತೈತಿ. ಅವಂಗೆ ನಮ್ಮ 3 ಮಂದಿನ ಬಿಟ್ಟು ಯಾರ ಜೊತೆನೂ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ ರೀ. ಹೋಗ್ತಾನೆ, ಅವ್ರ ಅಜ್ಜ ಅಜ್ಜಿ ಕಡೆ ಇರ್ತಾನೆ, ಅವ್ರ ಮಾವನ ಕಡೆ ಹೋಗ್ತಾನೆ, ಎಲ್ಲರೂ ಬೇಕಾ. ಬಟ್ ಕೊನೆಗೆ ನಾವು 3 ಮಂದಿನ ಬೇಕಾ. ಅವನಿಗೆ ಅಂತ ಡ್ರೆಸ್ ತೊಗೊಂಡಿದ್ದನ ಕಡಿಮೆ. ನಾವು ಆಲ್ಮೋಸ್ಟ್ ಅವ್ರ ಅಣ್ಣನ ಡ್ರೆಸ್ ಒಳಗೆ ದೊಡ್ಡವನಾದ. ವಾಚ್ ಅವ್ರ ಅಣ್ಣಂದು, ಸೈಕಲ್ ಅವ್ರ ಅಣ್ಣಂದು. ಬಟ್ ಅದ್ರೊಳಗನ ಖುಷಿ ಆಗ್ತಾನೆ. ಅವ್ರ ಅಣ್ಣ ಹೊಸ ವಾಚ್ ಹಾಕ್ಕೊಂಡ್ರು, ಅವ್ರ ಅಣ್ಣನ ವಾಚ್ ಕೊಟ್ಟಾಗ ಇದು ನನ್ನ ವಾಚ್ ಅಂಥೇಳಿ ಖುಷಿಲೇ ಹಾಕ್ಕೊಂಡಿರ್ತಾನೆ. ಹಂಗೂ ಕೂಡ ಮಂತ್ಲಿ ನಾನು ಫೋಟೋಶೂಟ್ ಮಾಡಿದ್ದೆ ರೀ, 1 2 3 ಅಂತೇಳಿ. ಬಟ್ ಇದ್ರೊಳಗೆ 6th ಮಂತಿಂದ ಈ ಲಿಟಲ್ ಶೆಫದ್ದು ಭಾಳ ಚೆಂದಾಗಿತ್ತು. ಎಷ್ಟು ಮುದ್ದು ಕಾಣಕತ್ತಾನ ನೋಡ್ರಿ. ಧ್ರುವ ಭಾಳ ಅಂದ್ರೆ ಭಾಳ ಕಾಡ್ತಾನೆ ರೀ. ಎಲ್ಲ ಕೆಲಸ ನಾನು ಮಾಡ್ತೇನೆ ಅಂತ ಕಾಡ್ತಾನೆ ರೀ. ಅದಷ್ಟೇ ಅಲ್ದೆ ಏನಂದ್ರೆ ತಿಂಡಿ ಪೋತದಾನ ರೀ ನನ್ನಂಗೆ. ಅವಂಗೆ ನೀರಾಗ ಬಿಟ್ಟಾಗ ಆಟ ಆಡೋಕೆ ಮನಸ್ಸಿರುವುದಿಲ್ಲ ರೀ, ಉಸುಕ್ನಾಗ ಆಡ್ತಾನೆ ರೀ. ಆದ್ರೆ ನೋಡ್ರಿ ಇಲ್ಲಿ ಹೆಂಗೆ ಉಸುಕಂದ್ರೆ ಇಷ್ಟ ಭಾಳ. ಅದಕ್ಕಿಂತ ಹೆಚ್ಚು ಏನಂದ್ರೆ ಹರುವುದು ಇಷ್ಟ ಭಾಳ. ಇನ್ನು ಫಸ್ಟ್ ಬರ್ತಡೇ ಆದಮೇಲೆ ಜೋಳ ತೆಗಿಸ್ಬೇಕಂತ ಹೇಳಿ ನಾವು ಏನು ಮಾಡಿದ್ವಿ ಅಂದ್ರೆ ಕೃಷ್ಣನ್ ಮಾಡಬೇಕು ಅಂಥೇಳಿ ಕೃಷ್ಣನ್ ಮಾಡಿದ್ವಿ. ರಾಧಾನೂ ಮಾಡೋದು ಮನಸ್ಸಿತ್ತು, ಬಟ್ ರಾಧಾನ ಮಾಡೋಕೆ ಆಗಲಿಲ್ಲ. ಅದಾದಮೇಲೆ ಗುಂಡು ಓಡಿಸ್ಬಿಟ್ವಿ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ. ಹೆಂಗೆ ಕಾಣಕತ್ತ ನೋಡ್ರಿ ನಮ್ಮ ಗುಂಡ. ಅಣ್ಣ ತಮ್ಮ ಸೇಮ್ ಡ್ರೆಸ್ ಹಾಕ್ಕೊಂಡು ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ನಿಮ್ಗೆ ಗೊತ್ತಿತ್ತು, ನನಗೆ ಅದು ಭಾಳ ಇಷ್ಟ ಆಗ್ತೈತಿ. ಮತ್ತು ಅವ್ನಿಗೆ ಟ್ರಿಪ್ ಮಾಡು ಅಂದ್ರೆ ಭಾಳ ಇಷ್ಟ. ಟ್ರಿಪ್ನೇ ಕಾಡಂಗಿಲ್ಲ ರೀ ಅವ, ಮನ್ಯಾಗಿದ್ದಾಗ ಭಾಳ ಕಾಡ್ತಾನೆ. ಇವು ಹುಟ್ಟಿದಾಗ ಅವಂಗೆ ಏನು ಹೆಸರು ಇಡ್ಬೇಕು ಅಂದ್ಕೊಂಡಿದ್ವಿ ಅಂದ್ರೆ ಆರ್ಯನ ಹೆಸರು ಆರ್ಯನ್ ಅಂತ ಇಟ್ಟಿದ್ವು ಕೂಡ. ಬಟ್ ಆಮೇಲೆ ಅದನ್ನ ಏನು ಮಾಡಿದ್ವಿ ಅಂತಂದ್ರೆ ಧ್ರುವನ್ ಅಂತ ಚೇಂಜ್ ಮಾಡಿದ್ವಿ. ಬೆಸ್ಟ್ ನೇಮ್ ಆಗ್ತದ. ಯಾಕಂದ್ರೆ ಭುವನ್ ಧ್ರುವನ್ ನಮ್ಗೆ ಭಾಳ ಇಷ್ಟ ಆಗ್ತೈತಿ. ಇಬ್ಬರು ನಡುವೆ 8.5 ವರ್ಷ ಗ್ಯಾಪ್ ಐತ್ರಿ. ಬಟ್ ಇಬ್ಬರು ಕೂಡ ನಮ್ಗೆ ಭಾಳ ಖುಷಿ ಕೊಡ್ತಾರೆ. ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಆದವು. ಅವತ್ತಿನ ದಿನ ನೆನಪು ಮಾಡ್ಕೊಂಡು ಅಂದ್ರೆ 3 ವರ್ಷದ ಹಿಂದಿಂದ ಭಾಳ ಕಷ್ಟ ಆಗ್ತೈತಿ. ಯಾಕಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಷ್ಟು ಡಿಫಿಕಲ್ಟ್ ಆಗಿತ್ತು ರೀ. ಸೊ ಅದನ್ನು ಇನ್ನೊಂದು ಸ್ಟೋರಿ ಒಳಗೆ ಶೇರ್ ಮಾಡ್ಕೋತೇನಂತ. ಸೊ ಹ್ಯಾಪಿಯೆಸ್ಟ್ ಬರ್ತಡೇ ಧ್ರುವ. ನಮ್ಮ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ದವು ನಮ್ಮ ಧ್ರುವ. ನಮ್ಮ ಮನೆಯೊಳಗೆ ಉಡಾಳಂದ್ರೆ ನಮ್ಮ ಧ್ರುವ. ವಿಶ್ ಹ್ಯಾಪಿ ಬರ್ತಡೇ ಧ್ರುವ.